ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಯಲ್ಲಾಪುರ ತಾಲೂಕಿನ ಹಸಿರು ಹಳ್ಳಿಯೊಂದರಲ್ಲಿ ಕವಡೆಕೆರೆ ಎಂಬ ಸುಂದರ ಸ್ಥಳವಿದೆ. ಇಲ್ಲಿ ಸ್ಥಿತವಾಗಿದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಆ ಪ್ರದೇಶದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ದೇವಾಲಯವು ತನ್ನ ಪವಿತ್ರತೆ, ಶಿಲ್ಪಕಲೆ ಮತ್ತು ಭಕ್ತಿಯಿಂದ ಹೆಚ್ಚು ಪ್ರಸಿದ್ಧವಾಗಿದೆ. ದೇವಿಯ ಮೂರ್ತಿಯು ಶಕ್ತಿಯ ಸಂಕೇತವಾಗಿದ್ದು, ಭಕ್ತರಿಗೆ ಧೈರ್ಯ, ಶಾಂತಿ ಮತ್ತು ದೇವತ್ವದ ಅನುಭವವನ್ನು ನೀಡುತ್ತದೆ. ಕವಡೆಕೆರೆ ಹಳ್ಳಿ ಪ್ರಕೃತಿಯ ಆಸೆಯಲ್ಲಿದೆ. ಸುತ್ತಮುತ್ತಲೇ ಹಸಿರು ಹೊಲಗಳು, ನದಿ ಹರಿವು ಮತ್ತು ನೈಸರ್ಗಿಕ ಸೌಂದರ್ಯವು ದೇವಾಲಯದ ಪವಿತ್ರತೆಯನ್ನು ಇನ್ನಷ್ಟು ಉಲ್ಲೇಖನೀಯವಾಗಿಸುತ್ತವೆ. ಈ ಪ್ರದೇಶದ ವಾತಾವರಣ ಶಾಂತಿಯುತವಾಗಿದೆ ಮತ್ತು ಭಕ್ತರನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ. ದೇವಾಲಯಕ್ಕೆ ಬಂದಾಗ ಪ್ರವಾಸಿಗರು ಮತ್ತು ಭಕ್ತರು ನಿಸರ್ಗದ ಸುಂದರ ದೃಶ್ಯಗಳನ್ನು ಅನುಭವಿಸುತ್ತಾರೆ ಮತ್ತು ಮನಸ್ಸು ನೆಮ್ಮದಿಯಿಂದ ತುಂಬುತ್ತದೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಶಿಲ್ಪಕಲೆಯ ಅದ್ಭುತ ಮಾದರಿಯಲ್ಲಿದೆ. ದೇವಿಯ ಮೂರ್ತಿ ವಿಶಿಷ್ಟ ಶಿಲ್ಪಕಲೆಯಿಂದ ನಿಂತಿದ್ದು, ಆರಾಧಕರ ಮನಸ್ಸಿಗೆ ಆಕರ್ಷಣೆ ನೀಡುತ್ತದೆ. ದೇವಸ್ಥಾನದ ವಾಸ್ತುಶಿಲ್ಪವು ಪೌರಾಣಿಕ ಶೈಲಿಯನ್ನು ತೋರಿಸುತ್ತದೆ ಮತ್ತು ಈ ಶಿಲ್ಪಕಲೆ ದೇವಾಲಯದ ಪವಿತ್ರತೆಯನ್ನು ವೃದ್ಧಿಸುತ್ತದೆ. ದೇವಸ್ಥಾನದಲ್ಲಿ ಭಕ್ತರು ದಿನದಂದು ಪೂಜೆ, ಧ್ಯಾನ, ದೀಪಾರಾಧನೆ ಇತ್ಯಾದಿಗಳಲ್ಲಿ ಪಾಲ್ಗೊಂಡು ದೇವಿಯ ಆರಾಧನೆ ಮಾಡುತ್ತಾರೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ನವರಾತ್ರಿ ಹಬ್ಬವು ಬಹುಮಹತ್ವದ್ದಾಗಿದೆ. ನವರಾತ್ರಿ ಸಮಯದಲ್ಲಿ ದೇವಾಲಯವು ವಿಶೇಷವಾಗಿ ಅಲಂಕರಿಸಲಾಗುತ್ತದೆ ಮತ್ತು ಹಬ್ಬದ ಆಚರಣೆ ಭಕ್ತರಿಗೋಸ್ಕರ ಒಂದು ಅದ್ಭುತ ಅನುಭವವನ್ನು ನೀಡುತ್ತದೆ. ಈ ಹಬ್ಬದಲ್ಲಿ ದೀಪಾರಾಧನೆ, ಭಕ್ತಿಗೀತೆ, ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಹಳ್ಳಿನ ಜನರು ಹಾಗೂ ಸಮೀಪದ ಗ್ರಾಮೀಣರು ಭಕ್ತಿಯಿಂದ ದೇವಾಲಯದಲ್ಲಿ ಭಾಗವಹಿಸುತ್ತಾರೆ. ಇದರಿಂದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಮಾಜಿಕ ಒಗ್ಗಟ್ಟು ಬಲವಾಗುತ್ತದೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಕೇವಲ ಆಧ್ಯಾತ್ಮಿಕ ಕೇಂದ್ರವಲ್ಲ, ಅದರ ಮೂಲಕ ಭಕ್ತರಿಗೆ ಧೈರ್ಯ, ಶಕ್ತಿ ಮತ್ತು ಶಾಂತಿಯ ಅನುಭವವನ್ನು ನೀಡುತ್ತದೆ. ದೇವಾಲಯದ ಸುತ್ತಲಿನ ಪರಿಸರವು ಶಾಂತಿದಾಯಕವಾಗಿದೆ. ಹಳ್ಳಿನ ನದಿ, ಹಸಿರು ಹೊಲಗಳು ಮತ್ತು ಹಳದಿ ಮರಗಳು ದೇವಾಲಯದ ಪವಿತ್ರತೆಯನ್ನು ಮತ್ತಷ್ಟು ನೈಸರ್ಗಿಕವಾಗಿ ಸಾರುತ್ತವೆ. ಈ ದೇವಾಲಯವು ಯಲ್ಲಾಪುರ ತಾಲ್ಲೂಕಿನ ಜನರ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು ತುಂಬುವಂತಹ ಒಂದು ಕೇಂದ್ರವಾಗಿದೆ. ಇಂತಹದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕವಡೆಕೆರೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ವೈಶಿಷ್ಟ್ಯಗಳ ಸಮನ್ವಯವಾಗಿದೆ. ಭಕ್ತರು ಇಲ್ಲಿ ಪೂಜೆ, ಧ್ಯಾನ ಮತ್ತು ಹಬ್ಬಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಜೀವನದಲ್ಲಿ ಶಾಂತಿ, ಭಕ್ತಿ ಮತ್ತು ಪವಿತ್ರತೆಯನ್ನು ಅನುಭವಿಸುತ್ತಾರೆ. ದೇವಾಲಯವು ತಮ್ಮ ಶಕ್ತಿಯ ಮೂಲಕ ಎಲ್ಲ ಭಕ್ತರಿಗೆ ಒಬ್ಬ ಶಕ್ತಿ ದೇವಿಯ ಆಶೀರ್ವಾದವನ್ನು ನೀಡುವ ಸ್ಥಳವಾಗಿದೆ. ಕವಡೆಕೆರೆ ಹಳ್ಳಿ ತನ್ನ ಪ್ರಕೃತಿ ಮತ್ತು ಪವಿತ್ರತೆಯಿಂದ ದೇವಾಲಯದ ಸುತ್ತಲೂ ಒಂದು ವಿಶಿಷ್ಟ ಆಕರ್ಷಣೆಯನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.